ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಸಮಾಚಾರ ಅಂತಂದ್ರೆ, ಬೆಂಗಳೂರಲ್ಲಿ ಎಷ್ಟೋ ಜನ ಡ್ರೈವರ್ಗಳು ಡ್ಯೂಟಿಗಳಿಲ್ಲದೆ ಪರದಾಡ್ತಿದ್ರೆ, ಇನ್ನೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ, ಎಷ್ಟೋ ಜನ ಡ್ರೈವರ್ಗಳು ಏರ್ಪೋರ್ಟ್ ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ಓಲಾ ಒಬ್ಬರು ಪಾರ್ಕಿಂಗ್ ಹೋಗಿ ಟೋಕನ್ ಲೆಕ್ಕಾಚಾರ ಡ್ಯೂಟಿಗಳನ್ನ ಹಾಕೊಂಡು ಬರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬರೋ ಕಸ್ಟಮರ್ಗಳನ್ನ ದಾರಿಲಿ ನಿಂತ್ಕೊಂಡು ಅಲ್ಲೇ ಕಸ್ಟಮರ್ನ ಇಳ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ಅವ್ರ ಹತ್ರ 1800 ರೂಪಾಯಿ ಮಾತಾಡ್ಕೊಂಡು, ಇನ್ನು ಬೇರೆ ಡ್ರೈವರ್ ಕಾಂಟ್ಯಾಕ್ಟ್ ಕೊಡ್ತಾರೆ, ಅವ್ರ ನಂಬರ್ಗೆ ಕಾಲ್ ಮಾಡಿ 1000 ಕೊಡ್ತಾರೆ, ತಗೊಂಡೋಗಿ ಅಂತ 800 ರೂಪಾಯಿ ಅವ್ರ ಕಮಿಷನ್ ಇಟ್ಕೊಂಡು ಡ್ಯೂಟಿಗಳನ್ನ ಹಾಕೊಡ್ತಿದ್ದಾರೆ. ಈ ತರ ಒಳಗೆ ಸುಮಾರು ಡೀಲಿಂಗ್ಗಳು ನಡೀತಾವೆ ಏರ್ಪೋರ್ಟ್ ಅಲ್ಲಿ. ಇನ್ನ ಡ್ರೈವರ್ಗಳು ಟೋಕನ್ ಲೆಕ್ಕಾಚಾರ ಬಂದು ಕಾಯ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗಾದ್ರೂ ಡ್ಯೂಟಿಗಳು ಬೀಳ್ತಾರಲ್ಲ. ಇನ್ನ ಸಿಟಿ ಬಂದು ಡ್ಯೂಟಿ ಮಾಡೋಣ ಅಂತಂದ್ರೆ ಡ್ಯೂಟಿಗಳಲ್ಲಿ ಈ ತರ ಏಕ ಗಾಡಿಗಳನ್ನ ಹಾಕೊಂಡು ಮರದ್ನೆಳೆ ಹಾಕೊಂಡು ಮಲ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇನ್ನ ಸಿಟಿ ಒಳಗೆ ಡ್ಯೂಟಿ ಬೀಳ್ತಿದ್ರೆ ಕೊಡೋ ರೈಟ್ಗೂ ಇರೋ ಕಿಲೋಮೀಟರ್ಗೂ ಒಂದಕ್ಕೊಂದು ಸಂಬಂಧಪಟ್ಟಿರಲ್ಲ. ಆಟೋ ಕೊಡ್ತಾರಲ್ಲ 18 ರೂಪಾಯಿ ಕಿಲೋಮೀಟರ್, ಆ ರೈಟ್ ಕೂಡ ಕಾರ್ ಕ್ಯಾಬ್ಗಳಿಗೆ ಕೊಡ್ತಾ ಇರಲ್ಲ. ಇನ್ನ ಏರ್ಪೋರ್ಟ್ ಅಲ್ಲಿ ಮೊನ್ನೆ ಅದೇ ರೀತಿ ಎಲ್ಲಾ ಡ್ರೈವರ್ ಪ್ರತಿಯೊಬ್ಬ ಡ್ರೈವರ್ ಕೂತ್ಕೊಂಡು ಸ್ಟ್ರೈಕ್ ತರ ಮಾಡಿದ್ರು. ಸೊ ಆವಾಗ ಏನ್ ಮಾಡಿದ್ರು, 10 ದಿನಗಳ ಕಾಲ ಟೈಮ್ ತಗೊಂಡಿದಾರಂತೆ, ಏನೋ ಮಾಡಿದಾರಂತೆ. ಸೊ 10 ದಿನ ಅಲ್ಲ ಇನ್ನು ಎಕ್ಸ್ಟ್ರಾ ಕೂಡ ಟೈಮ್ ತಗೊಂಡು ಕೂಡ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಅನ್ನೋದು ಆಗಲ್ಲ ಯಾವುದೇ ಕಾರಣಕ್ಕೂ. ಕಾರ್ಗಳಿಗಾಗ್ಲಿ ಆಟೋಗಳಿಗಾಗ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಈ ತರ ಡ್ಯೂಟಿಗಳಿಗೆ ಬೇಡ ಪರಿಸ್ಥಿತಿ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ಕೊಂಡಿರಲಿಲ್ಲ. ಹೊಸದಾಗಿ ಗಾಡಿ ಮಾಡ್ತೀನಿ ನನಗೆ ಒಂದೇ ಒಂದು ಮಾತು ಹೇಳ್ಬೇಕು, ಯಾವುದೇ ಕಾರಣಕ್ಕೆ ಈ ಬೆಂಗಳೂರಿಗಂತೂ ಬರಕ್ಕೆ ಹೋಗ್ಬೇಡಿ. ಇನ್ನು ಗಾಡಿ ಮಾಡಲೇಬೇಕು, ನಾ ಗಾಡಿ ತಗೊಳ್ಳೇಬೇಕು ಅನ್ನೋರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿ, ಒಳ್ಳೆ ಬಿಲ್ಲಿಂಗ್ ಆಗಂತ ಕಂಪ್ನಿಗಳಿಗೆ ಹೋಗಿ ಸೇರ್ಕೊಳ್ಳಿ. ಗಾಡಿಗಳಿಗೆ ಹಾಕೋ ಬಂಡವಾಳ ಊರಲ್ಲಿ ಯಾವ್ದಾರು ರಸ್ಗಳಿಗೆ ಹಾಕಿ ಬಂಡವಾಳ ಹಾಕೊಂಡು ಇಲ್ಲ ಏನಾರು ಒಂದು ಬೆಳೆಕೊಂಡು ಜೀವನ ಮಾಡಿ ಯಾವುದೇ ಕಾರಣಕ್ಕೆ ಬೆಂಗಳೂರಿಗೆ ಬಂದು ಜೀವನ ಮಾಡ್ತೀನಿ ಅಂತಂದ್ರೆ ಅರ್ಧ ಜೀವನ ಅಲ್ಲ, ಪೂರ್ತಿ ಜೀವನ ಅಲ್ಲ, ಬರೀ ಬೀದಿಲೆ ಕಳಿಬೇಕಾಗುತ್ತೆ. ಬೆಂಗಳೂರು ಬಂದು ಸಾಲಗಳನ್ನ ತೀರಿಸಿನಿದೆ ಯಾವುದೇ ಕಾರಣಕ್ಕೆ ಅನ್ಕೊಂಡು ಬರ್ಬಿಡಿ. ಸಾಲ ತೀರ್ಸಲ್ಲ, ಸಾಲನ ಏನಿದೆ ಆ ಸಾಲನ 1 to double ಮಾಡ್ಕೊಂಡಂತ ಹೋಗೋದಂತ ಅದಂತೂ ಪಕ್ಕ. ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನ್ ಮಾತಾಡೋದು ತಪ್ಪಾಗಿ ಕಾಣಿಸಿರೋ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನ್ ಮಾಡ್ತಿರೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಫಾಲೋ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ.